Hello everyone, welcome to Spark by Sona. ಇಂದಿನ ವಿಡಿಯೋದಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಚಾಪ್ಟರ್ 13 ನಾರ್ತ್ ಅಮೆರಿಕಾ ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. In this lesson, you study about location, extent and physical settings, physical divisions, climate, natural vegetation, agriculture, important minerals and industries, population growth, distribution and density of the continent of North America. ಈ ಪಾಠದಲ್ಲಿ ನಾವು ನಾರ್ತ್ ಅಮೇರಿಕಾ ಎಲ್ಲಿದೆ, ಅದರ ಎಕ್ಸ್ಟೆಂಡ್ ಅಂದರೆ ಎಲ್ಲಿಯ ತನಕ ವಿಸ್ತಾರವಾಗಿ ಹಬ್ಬಿದೆ, ಅದರ ಜೊತೆಗೆ ಅದರ ಭೌಗೋಳಿಕ ವಿಭಾಗಗಳು ಯಾವುವು, ಹೇಗೆ ಅದನ್ನು ಡಿವೈಡ್ ಮಾಡಿದ್ದಾರೆ, ಅಲ್ಲಿಯ ವೆದರ್ ಅಥವಾ ಕ್ಲೈಮೇಟ್ ಹೇಗಿದೆ, ಅಲ್ಲಿಯ ಸಸ್ಯವರ್ಗ ಹೇಗಿದೆ, ಅವರು ವ್ಯವಸಾಯಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರಮುಖವಾಗಿ ಸಿಗುವಂತಹ ಖನಿಜಗಳು ಯಾವುದು, ಅದೇ ರೀತಿಯಲ್ಲಿ ಅಲ್ಲಿರುವಂಥ ಇಂಡಸ್ಟ್ರೀಸ್ ಯಾವುದಿದೆ, ಯಾವ ಕೈಗಾರಿಕೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಜೊತೆಗೆ ಅಲ್ಲಿಯ ಜನಸಂಖ್ಯೆ ಬೆಳವಣಿಗೆ ಯಾವ ರೀತಿ ನಡೀತಾ ಇದೆ, ಹಾಗೆ ಯಾವ ಎಲ್ಲ ಪ್ರದೇಶಗಳಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಕಲಿಯೋಣ. North America is a recently discovered continent. The continent is mostly inhabited by Europeans and immigrants from other countries. ಈ ನಾರ್ತ್ ಅಮೇರಿಕಾ ಅನ್ನುವಂಥದ್ದು ಇತ್ತೀಚೆಗೆ ಕಂಡುಹಿಡಿಯಲ್ಪಟ್ಟ ಒಂದು ಖಂಡವಾಗಿದೆ. ಈ ಖಂಡದಲ್ಲಿ ಯುರೋಪಿಯನ್ನರು, ಅದೇ ರೀತಿ ಬೇರೆ ದೇಶಗಳಿಂದ ವಲಸೆ ಬಂದು ವಾಸ ಮಾಡುವಂಥ ಜನರೇ ಬಹಳ. The Spaniards made use of the Mexico's gold. The French built up profitable fur trade in Canada. The British not only did fisheries in the Atlantic province of Canada and New England, but also exploited the forest here. ಈ ನಾರ್ತ್ ಅಮೇರಿಕಾದಲ್ಲಿ ಅಲ್ಲಿಯ ನೇಟಿವ್ ಜನ ಅಂದರೆ ಅಲ್ಲಿಯ ಮೂಲವಾಸಿಗಳಿಗಿಂತ ಯುರೋಪಿಯನ್ನರೇ ಜಾಸ್ತಿ ಆಗಿದ್ದರು. ಈ ಸ್ಪೇನಿಯರ್ಡ್ಸ್ ಅಂದರೆ ಇಲ್ಲಿ ಸ್ಪೇನ್ನ ಜನರೇನಿದ್ದಾರೆ ಅವರು ಮೆಕ್ಸಿಕೋದಿಂದ ಈ ನಾರ್ತ್ ಅಮೇರಿಕಾದ ಮೆಕ್ಸಿಕೋ ಅನ್ನೋ ಜಾಗದಲ್ಲಿ ಹೆಚ್ಚಾಗಿ ಚಿನ್ನದ ಗಣಿ ಇತ್ತು. ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದು ಅಂದರೆ ಈ ಸ್ಪೇನ್ನವರು. ಅದೇ ರೀತಿ ಯುರೋಪಿನ ಫ್ರೆಂಚ್ನವರೇನಿದ್ದಾರೆ ಅವರು ಇಲ್ಲಿ ಉಣ್ಣೆಯ ವ್ಯಾಪಾರ, ಫರ್ ಟ್ರೇಡ್ ಅಂದರೆ ಉಣ್ಣೆ, ನಿಮಗೆ ಗೊತ್ತು ಉಣ್ಣೆ ಬಟ್ಟೆಗಳ ಬಗ್ಗೆ ಎಲ್ಲ, ಅದರ ವ್ಯಾಪಾರವನ್ನು ಕ್ಯಾನಡಾದಲ್ಲಿ ಮಾಡ್ತಾ ಇದ್ರಂತೆ. ಈ ಬ್ರಿಟಿಷ್ ಅವರೇನಿದ್ದಾರೆ ಅವರು ಈ ನಾರ್ತ್ ಅಮೇರಿಕಾದ ಕ್ಯಾನಡಾದಲ್ಲಿರುವಂಥ ಅಟ್ಲಾಂಟಿಕ್ ಓಷನಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ರಂತೆ. ಇದಲ್ಲದೆ ನ್ಯೂ ಇಂಗ್ಲೆಂಡ್ ಅಥವಾ ನಮ್ಮ ಈಗಿನ ಇಂಗ್ಲೆಂಡ್ ಏನಿದೆ ಅಲ್ಲಿಯ ಫಾರೆಸ್ಟ್ ರಿಸೋರ್ಸಸ್ ಅಥವಾ ಸಸ್ಯ ಸಂಪತ್ತನ್ನು ಚೆನ್ನಾಗಿ ಲೂಟಿ ಹೊಡೆದ್ರು ಅಂತಲೇ ಹೇಳ್ಬೋದು. ನಾರ್ತ್ ಅಮೇರಿಕಾದು ಮ್ಯಾಪ್. ಅಮೇರಿಕಾಸ್ abundant resources are the basis for the development of science and technology. A large domestic market, international trade relationship, development of good means of transport, etc. have helped North America to become one of the richest and economically dominant continent. ಈ ನಾರ್ತ್ ಅಮೇರಿಕಾ ಏನಿದೆ ಅದು ಸಂಪತ್ಭರಿತ ರಾಷ್ಟ್ರ ಆಗಿತ್ತು. ಅಂದರೆ ಇಲ್ಲಿ ಬಹಳ ರೀತಿಯಲ್ಲಿ ಬೇರೆ ಆದಂಥ ನ್ಯಾಚುರಲ್ ರಿಸೋರ್ಸಸ್ ಸಿಗ್ತಾ ಇತ್ತು. ಆ ನ್ಯಾಚುರಲ್ ರಿಸೋರ್ಸಸ್ ಸಿಗೋದ್ರಿಂದನೇ ಅದರಲ್ಲಿ ಸೈನ್ಸ್ ಹಾಗೂ ಟೆಕ್ನಾಲಜಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದರ ಜೊತೆಗೆ ಇವರಿಗೆ ಸ್ಥಳೀಯ ಮಾರುಕಟ್ಟೆ, ಡೊಮೆಸ್ಟಿಕ್ ಮಾರ್ಕೆಟ್ ಅಂದರೆ ಸ್ಥಳೀಯ ಮಾರುಕಟ್ಟೆ, ಅದರ ಜೊತೆಗೆ ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ. ಇವರಿಗೆ ಇವರ ಸುತ್ತ ಸಮುದ್ರ ಇರೋದ್ರಿಂದ ನಿಮಗೆ ಈ ಮ್ಯಾಪಲ್ಲಿ ನೋಡ್ಬೋದು, ಈ ನಾರ್ತ್ ಅಮೇರಿಕಾ ಏನಿದೆ ಅದರ ಸುತ್ತ ಏನಿದೆ ಸಮುದ್ರ ಇದೆ. ಸೊ ಅದರಿಂದ ಅವರಿಗೆ ಸೀ ಟ್ರೇಡ್ ಇರ್ಬೋದು ಅಥವಾ ಬೇರೆ ದೇಶಗಳ ಜೊತೆಗೆ ಒಳ್ಳೆಯ ವ್ಯಾಪಾರ ಸಂಪರ್ಕವನ್ನು ಅವರು ಹೊಂದಿದ್ರು. ಅದೇ ರೀತಿಯಲ್ಲಿ ಅವರಿಗೆ ಒಳ್ಳೆ ರೀತಿಯಾದಂಥ ಸಾಗಾಣಿಕಾ ಮಾರ್ಗ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮಾರ್ಗ ಕೂಡ ಚೆನ್ನಾಗಿತ್ತು. ಇದೆಲ್ಲದರಿಂದ ಎಕನಾಮಿಕ್ ಆಗಿ ಹೇಳಬೇಕಂದ್ರೆ ಅಂದರೆ ಆರ್ಥಿಕವಾಗಿ ಹೇಳಬೇಕಾದ್ರೆ ಈ ನಾರ್ತ್ ಅಮೇರಿಕಾ ಇದೆ ಅದು ಒಂದು ರಿಚೆಸ್ಟ್ ಕಂಟ್ರಿ ಅಥವಾ ಹೆಚ್ಚು ಶ್ರೀಮಂತ ರಾಷ್ಟ್ರ ಅಂತ ಹೇಳ್ಬೋದು. ನಾವು ಬೇರೆ ದೇಶಗಳನ್ನ ಕಲಿಬೇಕಾದ್ರೆ ಇದನ್ನು ಒಂದು ಬೇಸ್ ಆಗಿ ಇಟ್ಕೊಂಡು ಕಲಿಬೋದು ಅಂತ ಹೇಳ್ತಾರೆ. ದೇರ್ಫೋರ್ ಇಟ್ ಈಸ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದ ಕಾಂಟಿನೆಂಟ್ ಆಸ್ ಅ ಮಾಡೆಲ್ ಫಾರ್ ಪ್ರೋಗ್ರೆಸ್ ಫಾರ್ ಅದರ್ ಕಂಟ್ರೀಸ್. ಇದನ್ನು ನಾವು ಒಂದು ಮಾಡೆಲ್ ಅಥವಾ ಒಂದು ಮೇನ್
ಎಕ್ಸಾಂಪಲ್ ಆಗಿಟ್ಕೊಂಡು ಬೇರೆ ದೇಶಗಳನ್ನು ಕಂಪೇರ್ ಮಾಡಿಬಿಟ್ಟು ಎಷ್ಟು ರಿಚ್ ಆಗಿದೆ ಇದು ಅನ್ನೋದನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾರೆ.